ನಮಸ್ಕಾರ ಗೆಳೆಯರೇ, ನೋಡಿದ್ರಲ್ಲ ಈ ಕ್ಲಿಪ್ಪಿಂಗ್, ಆ ಯುದ್ಧದ ಭಯಾನಕವಾದಂಥ ಏನು ಆ ದೃಶ್ಯಗಳು, ಅದು ನೋಡಿದ್ರೆ ನಮಗೆ ಮೈ ಜುಮ್ ಅನಿಸುತ್ತೆ ಅಲ್ವಾ? ಸೊ ಈ ವಿಷಯಕ್ಕೆ ಕುರಿತು ಮಾತನಾಡಬೇಕು ಅಂತೇಳಿ ನಮ್ಮ ಬಿಸಿ ಸುದ್ದಿ ವಾಹಿನಿಗೆ ಪ್ರೊಫೆಸರ್ ನಟರಾಜ್ ಸರ್ ಅವರು ಬಂದಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು, ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ನನಗೆ ಬಹಳ ಕುತೂಹಲಕರವಾದಂಥ ನನಗೊಂದು ಪ್ರಶ್ನೆ ಸರ್. ಈ ಯುದ್ಧ ಯಾಕೆ ನಡೆಯುತ್ತೆ ಅನ್ನೋದು ಒಂದು ಪ್ರಶ್ನೆ. ಈ ಮೊದಲೆಲ್ಲ ನಮಗೆ ಗೊತ್ತಿದ್ದೇನೆಂದರೆ ರಾಜರುಗಳು ಯುದ್ಧ ಮಾಡಬೇಕಾದ್ರೆ ಆ ರಾಜ್ಯವನ್ನು ತಮ್ಮ ವಶಪಡಿಸಿಕೊಂಡು ತಮ್ಮ ರಾಜ್ಯವನ್ನು ವಿಸ್ತಾರ ಮಾಡೋದು ಅಂತಿತ್ತು. ಅದು ಹೋಯಿತು. ಮತ್ತು ಆ ಯುದ್ಧಗಳೆಲ್ಲ ಹೋದ್ಮೇಲೆ ಏನು 1ನೇ ಮಹಾಯುದ್ಧ ನಡೀತು, 2ನೇ ಮಹಾಯುದ್ಧ ನಡೀತು. ನಾವೆಲ್ಲ ಅಂದ್ಕೊಳ್ತಿದ್ವಿ ಏನಂತ ಹೇಳಿದ್ರೆ 3ನೇ ಮಹಾಯುದ್ಧನೂ ನಡಿಬಹುದೇನೋ ಅಂತ ಅಂದ್ಕೊಂಡಿದ್ವಿ ಅವಾಗಿನ ಟೈಮಲ್ಲಿ. ಅಂದರೆ ಈ ಒಂದು 20 ವರ್ಷದ ಕೆಳಗೆ, 25 ವರ್ಷದ ಕೆಳಗೆ. ಕಾರಣ ಏನಂತ ಹೇಳಿದ್ರೆ, ಯುದ್ಧ ಮಾಡುವುದಕ್ಕಿಂತ ಆ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ತಮ್ಮಲ್ಲಿ ಸೆಳೆಕೊಂಡ್ರೆ ಅದೇ ಯುದ್ಧ ಆದಂಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ನೋಡ್ತಾ ಇದ್ದರೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಏನು ನಡೆದೇ ಬಿಟ್ಟು ಅನ್ನೋದು ನಡೀತಾ ಇತ್ತು. ಅದು ಸದ್ಯಕ್ಕೆ ನಿಂತಿದೆ. ಆಮೇಲೆ ಈಗ ಇರಾನ್ ಮತ್ತು ಇಸ್ರೇಲ್ ಯುದ್ಧಗಳು ನಡೀತಾ ಇದೆ. ಅವರು ಏನು ನನಗೆ ಆದರೆ ಈ ಯುದ್ಧಗಳಿಂದ ಸಾಮಾನ್ಯ ಜನರಿಗೆ ಆಗುವಂಥ ತೊಂದರೆಗಳು ಒಂದು ಸರ್. ಎರಡನೇದು ಏನಂತ ಹೇಳಿದ್ರೆ, ನನಗೆ ವಿಶ್ವಸಂಸ್ಥೆದ ಬಗ್ಗೆ ಒಂದು ಪ್ರಶ್ನೆ ಸರ್. ಅದು ನೀವು ಹೇಳಬೇಕಾಗತ್ತೆ ಅಂತ ಕಾಣುತ್ತೆ. ಕಾರಣ ಏನಂತ ಹೇಳಿದ್ರೆ, ನೀವು ಜನಸಾಮಾನ್ಯರ ಮೇಲೆ ಅಂದರೆ ಯುದ್ಧ ಮಾಡೋದಾದರೆ ನೀವು ಯುದ್ಧ ಮಾಡಿ, ಆದರೆ ಸಾಮಾನ್ಯರ ಮೇಲೆ, ಆಸ್ಪತ್ರೆಗಳ ಮೇಲೆ ಮಿಸೈಲ್ಗಳನ್ನು ಹಾಕಿ ಜನರನ್ನು ಸಾಯಿಸೋದು ಅದು ಎಷ್ಟು ಸರಿ, ಹೇಗೆ ಅನ್ನೋದ್ರ ಬಗ್ಗೆ ಭಾಳ ವಿವರವಾಗಿ ನಮ್ಮ ಓದುಗರಿಗೆ, ಕೇಳುಗರಿಗೆ ಹೇಳಿ ಸರ್. ಧನ್ಯವಾದಗಳು ಸರ್, ಮತ್ತೊಮ್ಮೆ ಅವಕಾಶ ಕಲ್ಪಿಸಿದ್ದಕ್ಕಾಗಿ. ನೀವು ಈಗಾಗಲೇ ಹೇಳಿದಾಗೆ ಯುದ್ಧಗಳ ಇತಿಹಾಸ ನೋಡಿದಾಗ ಸಾಮ್ರಾಜ್ಯಶಾಹಿ ವಿಸ್ತರಣೆಯ ಇನ್ನೊಂದು ಮುಖವೇ ಯುದ್ಧ. ಹೌದು ಸರ್. ತನ್ನ ರಾಜ್ಯ, ತನ್ನ ಭೌಗೋಳಿಕ ಪ್ರದೇಶ, ತಾನು ಆಡುವ ಭಾಷೆಯ ಜನರು ಇಷ್ಟೇ ಸಾಕಾಗದೆ ಇನ್ನೊಂದು ಸಂಪತ್ಭರಿತವಾದ ರಾಜ್ಯದ ಮೇಲೆ ಆಕ್ರಮಣ ಮಾಡೋದೇ ಯುದ್ಧವಾಗಿತ್ತು. ಮತ್ತು ರಾಜನ ಅದು ಹೆಗ್ಗಳಿಕೆ, ಎಷ್ಟು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾನೆ ಅಷ್ಟು ಇದಾಗಿತ್ತು. ಈಗ ಆ ಥರದ್ದು ಯಾವುದೂ ಇರಲಿಲ್ಲ. ಆದರೆ ಈಗ ಕಾರಣಗಳು ಬೇರೆ. ಈಗಲೂ ಯುದ್ಧಗಳು ನಡೀತಾ ಇದ್ದಾವೆ, ಕಾರಣಗಳು ಬೇರೆ ಬೇರೆ ಆಗಿದ್ದಾವೆ. ಮೊದಲು ರಾಜನ ಅದು ಅವನಿಗೆ ಒಬ್ಬ ಒಳ್ಳೆ ರಾಜ ಅನ್ನಿಸ್ಕೋಬೇಕಾದ್ರೆ ಅದು ಅವನ ಹೆಗ್ಗಳಿಕೆ ಎಷ್ಟು ಅಂದರೆ ತನ್ನ ವಿಸ್ತಾರವನ್ನು ಹೇಳೋದು, ತನ್ನ ಸಾಮಂತ ರಾಜರು ಇವರು ಅಂತ ಗುರುತಿಸೋದು, ಅದ್ರ ಮೇಲೆ ಅವನ ಹೆಗ್ಗಳಿಕೆ ಇತ್ತು. ಈಗ ಹಾಗಲ್ಲ. ಈಗ ಏನಿದೆ ಅಂದರೆ, ಬೇರೆ ದೇಶದಲ್ಲಿ ಯಾವ ಸಂಪನ್ಮೂಲಗಳನ್ನು ಸಿಗುತ್ತವೆ ಅವ್ರ ಮೇಲೆ ಯುದ್ಧವನ್ನು ಸಾರಿ ನಾನು ಅದನ್ನು ಹೇಗೆ ವಶಪಡಿಸ್ಕೊಳ್ಳೋದು, ಈ ಕಾರಣಕ್ಕಾಗಿ ಯುದ್ಧಗಳು ನಡೀತಾ ಇದೆ. ಪ್ರಪಂಚದ 1ನೇ ಮಹಾಯುದ್ಧ ಮತ್ತು 2ನೇ ಮಹಾಯುದ್ಧ ನಡೆದಾಗ ಅದಾಗ ಕೆಲವೇ ವರ್ಷಗಳಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳು ಒಟ್ಟುಗೂಡಿ ಈ ಥರ ಯುದ್ಧೋನ್ಮಾದವನ್ನು ಮುಂದುವರಿಸ್ಕೊಂಡು ಹೋದರೆ ಜಗತ್ತಿನಲ್ಲಿ ಶಾಂತಿ ಇರಲ್ಲ ಮತ್ತು ಮನುಕುಲವೇ ನಾಶವಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲರೂ ಒಂದು ಒಪ್ಪಂದಕ್ಕೆ ಬಂದರು. ವಿಶ್ವಸಂಸ್ಥೆ ಅದು ಹುಟ್ಟಿಗೆ ಕಾರಣವಾಯಿತು. 1945 ಏಪ್ರಿಲಲ್ಲಿ ವಿಶ್ವಸಂಸ್ಥೆ ಜನ್ಮ ತಾಳಿತು. ಮುಖ್ಯ ಉದ್ದೇಶ ಇದೆ, ಜಾಗತಿಕ ಶಾಂತಿಯನ್ನು ಸ್ಥಾಪಿಸಬೇಕು, ಯುದ್ಧ ದಾಹವನ್ನು ನಿಲ್ಲಿಸಬೇಕು, ಯುದ್ಧೋನ್ಮಾದ ಇರಬಾರ್ದು, ಪ್ರತಿಯೊಂದು ಭೌಗೋಳಿಕ ಪ್ರದೇಶದ ಸಮುದಾಯದ ಜನರಿಗೆ ಅವರವ್ರದ್ದೇ ಸ್ವಾತಂತ್ರ್ಯ ಇರಬೇಕು, ಒಂದು ದೇಶ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡಬಾರ್ದು, ಮತ್ತು ಸ್ವಯಂ ಆಡಳಿತ, ಅವರವ್ರಿಗೆ ಬೇಕಾಗಿರೋ ಆಡಳಿತವನ್ನು ಅವರೇ ನಿರ್ವಹಿಸಬೇಕು ಅನ್ನೋ ಈ ಒಂದು ಬಹಳ ಮುಖ್ಯವಾದ ಧ್ಯೇಯೋದ್ದೇಶಗಳೊಂದಿಗೆ ವಿಶ್ವಸಂಸ್ಥೆ ಜನ್ಮ ತಾಳಿತು. ಒಂದು ವೇಳೆ ಯಾವುದಾದ್ರೂ ಬೃಹತ್ ರಾಷ್ಟ್ರ, ಬಲಾಢ್ಯ ರಾಷ್ಟ್ರ ಚಿಕ್ಕ ಪುಟ್ಟ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡಿದರೆ ವಿಶ್ವಸಂಸ್ಥೆ ಮಧ್ಯಪ್ರವೇಶಿಸಿ ಅದನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ವಿಶ್ವಸಂಸ್ಥೆ ಹುಟ್ಟುಕೊಡ್ತು. ಅದು ನಮಗೂ ನಿಮಗೂ ಗೊತ್ತಿರುವಂಥದ್ದು.
ಆದರೆ 45ರಿಂದ ಇಲ್ಲಿವರೆಗೂ ನೋಡಿದಾಗ ಪ್ರಪಂಚದ ಮಹಾಯುದ್ಧದ ರೀತಿಯಲ್ಲಿ ನಡೆದೇ ಇರ್ಬೋದು. ಬಟ್ ಎರಡು ರಾಷ್ಟ್ರಗಳ ನಡುವೆ, ಎರಡು ಸಮುದಾಯದ ನಡುವೆ, ಎರಡು ಭೌಗೋಳಿಕ ಪ್ರದೇಶದ ನಡುವೆ, ಎರಡು ಸಂಪನ್ಮೂಲ ಭರಿತ ರಾಷ್ಟ್ರಗಳ ನಡುವೆ ಯುದ್ಧಗಳು ನಡೀತಾ ಇದ್ದಾವೆ. ಅದರಲ್ಲಿ ಪ್ರಾಕ್ಸಿ ವಾರ್ಗಳು ಅಂದರೆ ಪರೋಕ್ಷ ಯುದ್ಧಗಳು ನಡೀತವೆ, ನೇರ ಯುದ್ಧಗಳು ನಡೀತವೆ. ಈಗ ನಾವು ನೋಡ್ತಾ ಇರೋದು ನೇರ ಯುದ್ಧ. ಅದು ಇರಾನ್ ಮತ್ತು ಇಸ್ರೇಲ್ ನಡುವೆ ಇರ್ಬೋದು, ಮತ್ತು ಕಳೆದ 3 ವರ್ಷದಿಂದ ಏನು ರಷ್ಯಾ ಹಾಗೂ ಉಕ್ರೇನ್ ನಡುವೆ ನಡೀತಾ ಇದೆ ಅದು ಕೂಡ ಇರ್ಬೋದು. ಮತ್ತು ಈ ಯುದ್ಧಗಳು ನಡೀತಾ ಇರೋ ರೀತಿ ತಾವು ಹೇಳಿದಾಗೆ ಸರ್, ಒಂದು ರಾಷ್ಟ್ರದ ಮುಖ್ಯಸ್ಥರು ತನ್ನ ಹಿತಾಸಕ್ತಿಯನ್ನು ಅಥವಾ ತನ್ನ ಸಂಪತ್ತನ್ನು ತನ್ನ ಸಮುದಾಯದ ಉದ್ಧಾರಕ್ಕೋಸ್ಕರನೇ ಇನ್ನೊಂದ್ರ ಮೇಲೆ ಆಕ್ರಮಣ ಮಾಡೋದಿದೆಯಲ್ಲ, ಇವತ್ತಿನ ಯುದ್ಧ ನೀತಿ ಆ ಥರ ಆಗಿಬಿಟ್ಟಿದೆ. ಉದಾಹರಣೆಗೆ ಈ ಪೆಟ್ರೋಲಿಯಂ ಪ್ರಾಡಕ್ಟನ್ನೇ ತಗೊಳ್ಳಿ, ಪೆಟ್ರೋಲಿಯಂ ಉತ್ಪನ್ನ. ಜಗತ್ತಿನ ಕೆಲವೇ ರಾಷ್ಟ್ರಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನ ಅತಿ ಹೆಚ್ಚಾಗಿದೆ. ಉದಾಹರಣೆಗೆ ಇರಾನ್ನಲ್ಲಿ ಇರೋದು ಅದೇ. ಇರಾನ್ ಮತ್ತು ಇಸ್ರೇಲ್ ನಡುವೆ ಅಣುಯುದ್ಧ ಇರಾನ್ನಲ್ಲಿ ಅಣುಶಕ್ತಿ ಇದೆ, ಅಣುಬಾಂಬನ ತಯಾರಿಸ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಅವರು ಹೇಳ್ತಕ್ಕಂಥದ್ದು. ಆದರೆ ಒಳಗಿರೋದೇನೆಂದರೆ ಅಪಾರವಾಗಿರ್ತಕ್ಕಂಥ ಭೂಗರ್ಭದಲ್ಲಿ ಇರಾನ್ ದೇಶದಲ್ಲಿ ಅಪಾರವಾಗಿರ್ತಕ್ಕಂಥ ಸಂಪನ್ಮೂಲ, ಪೆಟ್ರೋಲಿಯಂ ಸಂಪನ್ಮೂಲ ಇದೆ. ಅದ್ರ ಮೇಲೆ ಬೇರೆ ರಾಷ್ಟ್ರಗಳಿಗೆ ಕಣ್ಣಿದೆ. ಹಾಗಾಗಿ ಇಸ್ರೇಲನ್ನು ಮುಂದೆ ಬಿಟ್ಕೊಂಡು ಅದು ಅಮೇರಿಕ, ಜಗತ್ತಿಗೆ ಗೊತ್ತಿರೋಂಥದ್ದು ಅಮೇರಿಕ ಬಳಸ್ತಾ ಇದೆ ಅಂತ. ಮತ್ತು ಇರಾನಿಗೆ ಸಪೋರ್ಟ್ ಮಾಡೋರು ಏನು ಮಾಡ್ತಿದ್ದಾರೆ ಅಂದರೆ, ಈ ಸಂಪನ್ಮೂಲಕ್ಕೆ ನಾನು ಇರಾನಿಗೆ ಬೆಂಬಲ ಕೊಟ್ಟರೆ ಈ ಸಂಪನ್ಮೂಲಗಳ ನನಗೆ ಸುಲಭವಾಗಿ ಸಿಗುತ್ತೆ ಅಂತ ಅದಕ್ಕೆ ಕೆಲವರು ಪರವಾಗಿ ನಿಂತಿದ್ದಾರೆ. ಇದ್ರ ವಿರುದ್ಧ ಜಗಳ ಮಾಡಿದರೆ ನನಗೇನಾದರೂ ಲಾಭ ಆಗ್ಬೋದು ಅಂತ ಇಸ್ರೇಲ್ ಪರವಾಗಿ ಕೆಲವರು ನಿಂತಿದ್ದಾರೆ. ಇದಕ್ಕೆ ಜಾತಿ ಮತ್ತು ಧರ್ಮದ ಬಣ್ಣ ಲೇಪನ ಮಾಡಿದ್ದಾರೆ ಅಷ್ಟೇ. ಇದು ಯಹೂದಿಗಳು ಹಾಗೂ ಮುಸ್ಲಿಂ ರಾಷ್ಟ್ರಗಳ ನಡುವೆ ಅನ್ನೋದಿದೆ. ಹಾಗೆ ನೀವು ತಾತ್ವಿಕವಾಗಿ ನೋಡಿದ್ರೆ ಇದು ಮುಸ್ಲಿಂ ವಿರುದ್ಧ ಯಹೂದಿಗಳು ಅಂತ ಏನು ಬರೋದಿಲ್ಲ. ಹಾಗಾದರೆ ಇರಾನ್ ಇರಾಕಿನ ಜೊತೆಗೆ ಯಾಕೆ ಯುದ್ಧ ಮಾಡಿತ್ತು? ಎರಡೂ ಮುಸ್ಲಿಂ ರಾಷ್ಟ್ರಗಳ, ಆದರೆ ಪಂಗಡಗಳು ಬೇರೆ. ಇರಾಕ್ ಸುನ್ನಿ ಮುಸ್ಲಿಂ ಡಾಮಿನೇಟೆಡ್, ಇರಾನ್ ಶಿಯಾ ಮುಸ್ಲಿಂ ಡಾಮಿನೇಟೆಡ್. ಜಗತ್ತಿನಲ್ಲಿ ಶಿಯಾ ಮುಸ್ಲಿಂ ಪ್ರಾಬಲ್ಯ ಇರೋ ರಾಷ್ಟ್ರ, ಏಕೈಕ ರಾಷ್ಟ್ರ ಅಂದರೆ ಇರಾನ್. ಇನ್ನು ಉಳಿದಿರೋ ರಾಷ್ಟ್ರಗಳೆಲ್ಲ ಸುನ್ನಿ ಮುಸ್ಲಿಮ್ಸ್ ಇದ್ದಾರೆ. ಸೊ ತಾತ್ವಿಕವಾಗಿ ಅಥವಾ ಧರ್ಮದ ಅಥವಾ ಪಂಗಡಗಳ ಹಿನ್ನೆಲೆ ನೋಡಿದರೆ ಅದು ಲಾಜಿಕಾಗಿ ಕಾಣ್ತಾ ಇಲ್ಲ, ತತ್ವ ಇಲ್ಲ ಅದರಲ್ಲಿ. ತತ್ವ ಇರೋದೆಲ್ಲಿ, ನಿಜವಾದ ತರ್ಕ ಎಲ್ಲಿ ಅಂದರೆ, ಆ ದೇಶದಲ್ಲಿ ಸಂಪನ್ಮೂಲ ಇದೆ, ಅದನ್ನು ನಾನು ಹೇಗೆ ಕಬಳಿಸ್ಬೋದು. ಬಲಾಢ್ಯ ರಾಷ್ಟ್ರಗಳು ಈ ಥರ ಮಾಡ್ತಾ ಇದ್ದಾವೆ. ಇದನ್ನು ನಿಲ್ಲಿಸಬೇಕು ಅಂತಲೇ ವಿಶ್ವಸಂಸ್ಥೆ ಜನ್ಮ ತಾಳಿತ್ತು. ಪ್ರಪಂಚದ ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಆದ ನಂತರ ವಿಶ್ವಸಂಸ್ಥೆಯನ್ನು ಎಲ್ಲ ಸದಸ್ಯ ರಾಷ್ಟ್ರಗಳು ಮಾಡಿಕೊಂಡಿರೋ ಉದ್ದೇಶನೇ ಇದು. ಅದರಲ್ಲಿ 5 ರಾಷ್ಟ್ರಗಳಿಗೆ ವಿಟೋ ಪವರ್ನ ಕೊಟ್ಟು ಅವರನ್ನ ಕಾಯಂ ಸದಸ್ಯರನ್ನಾಗಿ ಮಾಡಿದರು. ಇನ್ನು ಉಳಿದ 15 ರಾಷ್ಟ್ರಗಳಿಗೆ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ, ಅಂದರೆ ಭದ್ರತಾ ಮಂಡಳಿಯಲ್ಲಿ ಜಾಗ ಕೊಟ್ಟು ಪರಸ್ಪರ ಹಿತಾಸಕ್ತಿನ ಕಾಪಾಡಬೇಕು ಅಂತ ಮಾಡಿದರು. ಆದರೆ ಆಗ್ತಾನೇ ಇಲ್ಲ ನೋಡಿ. ಇವತ್ತಿಗೂ ಅದು ಮುಂದುವರ್ಕೊಂಡು ಬಂದೇ ಇದೆ. ತಾವು ಹೇಳಿದಾಗೆ ಪ್ರಸ್ತಾವನೆಯಲ್ಲಿ ತಾವು ಒಂದು ಒಳ್ಳೆಯ ಅಂಶವನ್ನು ಪ್ರಸ್ತಾಪಿಸಿದ್ರಿ. ಅದೇನೆಂದರೆ, ಈ ಯುದ್ಧಗಳು 2 ರಾಷ್ಟ್ರಗಳ ನಡುವೆ ನಡೆದರೆ ಇದಕ್ಕೆ ಬಲಿಯಾಗೋರು ಯಾರು? ಬಲಿಪಶುಗಳು ಯಾರು? ಜನಸಾಮಾನ್ಯರು, ಮುಖ್ಯವಾಗಿ ಮಹಿಳೆಯರು ಮತ್ತು ಮಕ್ಕಳು, ಮತ್ತು ತೀರಾ ಅಶಕ್ತವಾಗಿರ್ತಕ್ಕಂಥ ವಯೋವೃದ್ಧರು, ಸೀನಿಯರ್ ಸಿಟಿಸನ್ಸು, ಮಹಿಳೆಯರು, ಮಕ್ಕಳು, ಇವರೇ ಹೆಚ್ಚು ತೊಂದರೆಗಳು, ಅತಿ ಹೆಚ್ಚು ಬಲಿಯಾಗ್ತಕ್ಕಂಥವ್ರೆ ಇವರು. ಮತ್ತು ದೇ ಬಿಲಾಂಗ್ ಟು ನೋ ಕಂಟ್ರಿ, ಅವ್ರು ಯಾವುದೇ ದೇಶಕ್ಕೆ ಸೇರಿದವರಲ್ಲ, ಜಾಗತಿಕ ಸಂಪತ್ತು. ಅಂತಹ ಸಂಪತ್ತಿನ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡಿದ್ರೆ ಯುದ್ಧಗಳು ನಡೆದು ಹೋಗುತ್ತೆ, ಬಲಿಪಶುಗಳಾಗೋದು ಇವರು. ವಿಶ್ವಸಂಸ್ಥೆ ತನ್ನ ಸದಸ್ಯ ರಾಷ್ಟ್ರಗಳಲ್ಲಿ ಒಂದು ಲಿಖಿತವಾದ ಒಪ್ಪಂದವನ್ನು ಮಾಡಿಕೊಂಡಿದೆ. ಏನಂದರೆ, ಯಾವುದೇ ದೇಶ ಇನ್ನೊಂದು ದೇಶದ ಮೇಲೆ ದುರಾಕ್ರಮಣ ಮಾಡಿದರೆ, ಕಾರಣರಹಿತವಾಗಿ ಯುದ್ಧವನ್ನು ಹೂಡಿದರೆ, ಅತಿಕ್ರಮ ಪ್ರವೇಶ ಮಾಡಿದರೆ ವಿಶ್ವಸಂಸ್ಥೆ ಮಧ್ಯ ಪ್ರವೇಶಿಸ್ಬೋದು. ಒಂದು ಶಾಂತಿ ಪಾಲನಾ ಪಡೆಯನ್ನು ಕಳಿಸ್ಬೋದು, ಪೀಸ್ ಕೀಪಿಂಗ್ ಫೋರ್ಸ್ ಕಳಿಸ್ಬಹುದು ಅನ್ನೋದು ಒಂದು ಪವರ್ ಅದಕ್ಕಿದೆ. ಬಹುತೇಕ ರಾಷ್ಟ್ರಗಳಿಗೆ ಕಳಿಸ್ಕೊಟ್ಟಿದೆ. ಆದರೆ ಅದರ ಪರಿಣಾಮ ಏನಾಯಿತು? ಅವರೇನಾದರೂ ಸಮರ್ಥವಾಗಿ ಯುದ್ಧವನ್ನು ನಿಲ್ಲಿಸಿದ್ರ? ಇಲ್ಲ. ತಕ್ಕ ಮಟ್ಟಿಗೆ ಅಲ್ಲೋ ಇಲ್ಲೋ ಅಲ್ಪ ಸ್ವಲ್ಪ ಕೆಲಸ ಅಷ್ಟೇ ಆಗಿದೆ. ಆದರೆ ವಿಶ್ವಸಂಸ್ಥೆಗೆ ಅದನ್ನು ಯಾಕೆ ಕೊಟ್ಟರು ಅಂದರೆ, ತಾವು ಹೇಳಿದಾಗೆ ಈ ಸಾಮಾನ್ಯರು, ಶ್ರೀಸಾಮಾನ್ಯರು, ಮಹಿಳೆಯರು, ಮಕ್ಕಳು ಬಲಿಯಾಗಿಬಿಡ್ತಾರೆ.
ಅಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಅಲ್ಲಿ ಹೋಗಿ ಮಹಿಳೆಯರನ್ನು, ಮಕ್ಕಳನ್ನು ಮತ್ತು ಅಸಹಾಯಕ ವಯೋವೃದ್ಧರನ್ನು ತನ್ನ ಕ್ಯಾಂಪ್ನಲ್ಲಿ ರಕ್ಷಿಸಿ, ನೀವು ಬೇಕಿದ್ರೆ ಆ ಯುದ್ಧವನ್ನು ನಿಲ್ಲಿಸೋದು ಸೆಕೆಂಡರಿ, ಆದರೆ ಪ್ರಾಥಮಿಕ ಇದರ ಉದ್ದೇಶ ಏನಂದರೆ ಇವ್ರನ್ನ ರಕ್ಷಿಸಬೇಕು. ತಕ್ಕ ಮಟ್ಟಿಗೆ ಯಶಸ್ವಿ ಆಗಿದೆ. ಉದಾಹರಣೆಗೆ ಬೋಸ್ನಿಯಾ ಉದಾಹರಣೆಯನ್ನು ತಗೊಂಡು ನೋಡಿ. ಬೋಸ್ನಿಯಾ ಜೊತೆಗೆ ಅದು ಯುಗೋಸ್ಲೇವಿಯಾ ಏನು ಹೊರಗಡೆ ಬಂತು, ಅದೊಂದು ಮುಸ್ಲಿಂ ರಾಷ್ಟ್ರ ಅದೊಂದು ಬೇರೆ ರಾಷ್ಟ್ರ ಆದಾಗ ಈ ಬೋಸ್ನಿಯಾ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅಂತ ಅಲ್ಲಿರೋರು ಮಾಡೋದು. ಸೊ ಈ ಆಂತರಿಕ ಕಲಹದಿಂದ ಏನಾಯಿತು ಅಂದರೆ ಇತರೆ ಮುಸ್ಲಿಂ ರಾಷ್ಟ್ರಗಳು ಬೋಸ್ನಿಯಾದಲ್ಲಿ ಭಾಗಿಯಾದರು. ವಿಶ್ವಸಂಸ್ಥೆ ಮಧ್ಯೆ ಪ್ರವೇಶ ಮಾಡಿ ಶಾಂತಿ ಪಾಲನಾ ಪಡೆಯನ್ನು ಕೊಟ್ಟರಲ್ಲಿ. ಭಾರತೀಯರಿದ್ದಾರೆ ಅದರಲ್ಲಿ. ಪ್ರಪಂಚದ ಎಲ್ಲ ರಾಷ್ಟ್ರದ ಪೊಲೀಸ್ ಮತ್ತು ಮಿಲಿಟರಿಯವರ ಒಂದು ತುಕಡಿಯನ್ನು ಅಲ್ಲಿ ಇವಾಗ ಕಾಯಮಾಗಿ ಅಲ್ಲಿ ಇಟ್ಟಿದ್ದಾರೆ. ಸರ್, ಇನ್ನೊಂದು ತಾವು ಯುದ್ಧದ ಇನ್ನೊಂದು ಬಹಳ ದೊಡ್ಡ ದುಷ್ಪರಿಣಾಮ ಈ ಬರೇ ಮಹಿಳೆಯರು, ಮಕ್ಕಳು ಇವರ ಅಮೂಲ್ಯವಾದ ಜೀವ ಹತ್ಯೆ ಆಗೋದ್ರ ಜೊತೆಗೆ ಇನ್ನೊಂದು ಅಲ್ಲಿ ಆಗ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಪ್ರಾಕೃತಿಕ ಸಂಪತ್ತೇನಿದೆ, ನಿಸರ್ಗದತ್ತವಾದ ಸಂಪತ್ತು, ಅದು ನಾಶವಾಗಿ ಹೋಗುತ್ತೆ. ಉದಾಹರಣೆಗೆ ಇವರು ಬಾಂಬ್ ಎಸ್ದಾಗ ನೆನ್ನೆ ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ, ಇಸ್ರೇಲ್ ಏನು ಮಾಡ್ತು, ಇಸ್ರೇಲ್ ಮೇಲೆ ಇರಾಕ್ನವರು ಕ್ಲಸ್ಟರ್ ಬಾಂಬನ್ನು ಹಾಕಿದ್ದಾರೆ ಅಂತ. ಇದು 1990ರಲ್ಲೇ ಇದರ ಬಗ್ಗೆ ನಿಷೇಧವನ್ನು ವಿಶ್ವಸಂಸ್ಥೆ ಹೇರಿತು. ಕ್ಲಸ್ಟರ್ ಬಾಂಬ್ ಯಾವುದೇ ರಾಷ್ಟ್ರ ಪ್ರಯೋಗಿಸಿದರೂ ಆ ಪ್ರಯೋಗಿಸಿದ ರಾಷ್ಟ್ರದ ವಿರುದ್ಧ ವಿಶ್ವಸಂಸ್ಥೆ ಬಲಪ್ರಯೋಗ ಮಾಡಿ ಆದರೂ ನಿಲ್ಲಿಸುತ್ತೆ. ಕೆಮಿಕಲ್ ಬಾಂಬ್ಗಳನ್ನು ಹಾಕಬಾರ್ದು, ಅಣು ಬಾಂಬ್ಗಳನ್ನು ಹಾಕಬಾರ್ದು, ಕ್ಲಸ್ಟರ್ ಬಾಂಬ್ಗಳನ್ನು ಹಾಕಬಾರ್ದು. ಬಾಂಬ್ಗಳೇ ಹಾಕದೆ ಯುದ್ಧವನ್ನು ನಿಲ್ಲಿಸುವಂಥ ಪ್ರಯತ್ನ ವಿಶ್ವಸಂಸ್ಥೆ ಮಾಡ್ತಾ ಇತ್ತು. ಸೊ ಅಷ್ಟರ ಮಟ್ಟಿಗೆ ಇವತ್ತಿಗೆ ಅಣು ಬಾಂಬ್ಗಳನ್ನು ಹಾಕುವಂಥ ಪ್ರಯತ್ನ ನಡೀತಾ ಇಲ್ಲ. 1990 ನಂತರ ಕ್ಲಸ್ಟರ್ ಬಾಂಬ್ಗಳ ಪ್ರಯೋಗ ಆಗಿರಲಿಲ್ಲ. ಆದರೆ 92-93ರ ದಶಕದಲ್ಲಿ 82-83ರ ದಶಕದಲ್ಲಿ ಕೆಮಿಕಲ್ ಬಾಂಬ್ಗಳನ್ನು ಇರಾನ್ ಮೇಲೆ ಪ್ರಯೋಗ ಮಾಡಿತು. ಈಗ ಇರಾನ್ ಕ್ಲಸ್ಟರ್ ಬಾಂಬ್ನ ಇಸ್ರೇಲ್ ಮೇಲೆ ಹಾಕಿದೆ. ಎರಡೂ ಅತ್ಯಂತ ಮಾರಣಾಂತಿಕವಾದ ಬಾಂಬ್ಗಳು. ಕ್ಲಸ್ಟರ್ ಬಾಂಬ್ ನಿನ್ನೆ ನೀವು ಟಿ ವಿನಲ್ಲಿ ನೋಡಿದ್ದೀವಿ. ಅದು ಹೆಸರಿಗೆ ಅಷ್ಟೇ ಒಂದು ಕ್ಷಿಪಣಿ, ಅದರಲ್ಲಿ ಸಾವಿರಾರು ಬಾಂಬ್ಗಳು. ಅವು ಎಲ್ಲಿ ಹೋಗ್ತವೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದರೊಳಗೇನೆ ಅಷ್ಟು ಸಾವಿರಾರು ಇರ್ತವೆ. ಅವು ಸ್ಫೋಟಗೊಳ್ತವೆ. ಸ್ಫೋಟ ಅಲ್ಲ, ಹೋಗಿ ಎಲ್ಲೆಲ್ಲಿ ಬೇಕಲ್ಲಿ ಚದರಿ ಹೋಗ್ಬಿಡ್ತವೆ. ಅದಕ್ಕೆ ಕಂಟ್ರೋಲ್ ಇಲ್ಲ. ಈಗ ಪಾಯಿಂಟ್ ಟು ಪಾಯಿಂಟ್ ಒಂದು ಇಸ್ರೇಲ್ ಮೇಲೆ ಹಾಕಬೇಕು ಅಂತ ಇರಾನ್ ಅದನ್ನು ಕ್ಷಿಪಣಿ ಪ್ರಯೋಗ ಮಾಡ್ತು. ಇರಾನ್ನ ಭೌಗೋಳಿಕ ಪ್ರದೇಶಕ್ಕೆ ಆ ಕ್ಷಿಪಣಿ ಬಂತು, ಮಿಸೈಲ್ ಬಂತು. ಎಲ್ಲೆಲ್ಲಿ ಚದುರು ಹೋಗಿದ್ದಾವೆ ಇರಾನಿಗೂ ಗೊತ್ತಿಲ್ಲ, ಇಸ್ರೇಲ್ಗೂ ಗೊತ್ತಿಲ್ಲ. ಅದು ಅವ್ರ ಕಂಟ್ರೋಲಲ್ಲಿಲ್ಲ. ಅದಕ್ಕೆ ಇದು ಅತ್ಯಂತ ಮಾರಣಾಂತಕವಾದದ್ದು, ಮನುಕುಲ ವಿನಾಶಕ್ಕೆ ಇದು. ಅದು ಮತ್ತು ಸರ್, ಅದರ ದುಷ್ಪರಿಣಾಮ ಇನ್ನೊಂದು ಏನಂದರೆ, ಕ್ಲಸ್ಟರ್ ಬಾಂಬ್ ಇದ್ದು ಅದು ಸ್ಫೋಟ ಆಗಲ್ಲ, ನೆಲಕ್ಕೆ ಬಿದ್ದಕ್ಕೆ ಕೆಲವು ಸ್ಫೋಟ ಆಗ್ತವೆ, ಇಮಿಡಿಯೇಟಾಗಿ ನಮಗೆ ಗೊತ್ತಾಗುತ್ತೆ ಅವ್ರು ಹಾಕಿದ್ದಾರೆ ಅಂತ. ಇನ್ನು ಕೆಲವು ಸ್ಫೋಟಗೊಳ್ಳದೆ ಹಾಗೆ ಇರ್ತವೆ, ಅವು ಜೀವಂತ ಬಾಂಬ್ಗಳು. ಈಗ ಅವು ಒಂದು ಕಟ್ಟಡದ ಮೇಲೆ ಹಾಕಿದ್ರು, ಆ ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಯಾವುದೋ ಕ್ಲಸ್ಟರ್ ಬಾಂಬಿನ ಒಂದು ಮಿಸೈಲ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ಯಾವಾಗಾದ್ರೂ ಸ್ಫೋಟ, ನೀವು JCBನೋ ಅಥವಾ ಯಾರಾದರೂ ಸೈನಿಕರು ಹೋಗಿ ಆ ಕಟ್ಟಡದ ಅವಶೇಷಗಳನ್ನು ತೆಗೆದು ದಾರಿ ಮಾಡೋಣ, ಬಿಲ್ಡಿಂಗ್ ಕಟ್ಟೋಣ ಅಂತ ಹೋದರೆ ಅವಾಗ ಎಕ್ಸ್ಪ್ಲೋಡ್ ಆಗೋ ಚಾನ್ಸ್ ಇರುತ್ತೆ. ಇವತ್ತು ಹಾಕಿರೋ ಬಾಂಬು ಇನ್ನು ವರ್ಷದ ನಂತರ ಯಾವತ್ತೋ ಎಕ್ಸ್ಪ್ಲೋಡ್ ಆಗ್ಬೋದು. ಅತ್ಯಂತ ಅಣು ಬಾಂಬ್ಗಿಂತಲೂ ಹೆಚ್ಚು ದುಷ್ಪರಿಣಾಮ ಬೀರ್ತಕ್ಕಂಥದ್ದು ಈ ಕ್ಲಸ್ಟರ್ ಬಾಂಬ್. ಮತ್ತು ಇದರ ತೀವ್ರಗಾಮಿ ಎಷ್ಟೊಂದಿದೆ ಅಂದರೆ, ಇನ್ನು 10 ವರ್ಷದ ನಂತರ ಅದು ಎಕ್ಸ್ಪ್ಲೋಡ್ ಆಗ್ಬೋದು. ಆ ಕಾರಣಕ್ಕಾಗಿ ಕ್ಲಸ್ಟರ್ ಬಾಂಬು ಇದಾಗಿದೆ. ನಿನ್ನೆ ವಿಶ್ವಸಂಸ್ಥೆ ಇದ್ರ ಬಗ್ಗೆ ಬಹಳ ಗಂಭೀರವಾದ ಚರ್ಚೆ ನಡೀತಾ ಇದೆ. ಇವತ್ತು ನಾಳೆ ಒಳಗೆ ಅದರ ರಿಸಲ್ಟ್ ಗೊತ್ತಾಗ್ಬೋದು. ಸೊ ತಾವು ಹೇಳಿದಾಗೆ ಅಮಾಯಕರು ಬಲಿಯಾಗ್ತಿದ್ದಾರೆ. ಯುದ್ಧ ಯಾಕಾಗಿ? ಪ್ರಾಚೀನ ಕಾಲದಲ್ಲಿ ಆ ರಾಜರು ಅವರು ಆ ಥರ ಮಾಡಿಕೊಂಡ್ರು, ಅದು ಮುಗೀತು. ಆ ಶತಮಾನಕ್ಕೆ ಅದು ಸರಿನೋ ತಪ್ಪೋ ಈಗ ಇತಿಹಾಸವೇ ಹೇಳಿದೆ, ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತೇಳಿ. ಯುದ್ಧವನ್ನು ಸಾರಿರುವ ಯಾವ ರಾಷ್ಟ್ರವೂ ಕೂಡ ಸಂಪೂರ್ಣವಾಗಿ ಗೆಲುವನ್ನು ಸಾಧಿಸಿಲ್ಲ. ಯಾವುದೇ ರಾಷ್ಟ್ರ ತಗೊಳ್ಳಿ, ಮೊದಲನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ಮತ್ತು ಈಗ ನಡೀತಾ ಇರೋ ಯುದ್ಧ. ಈಗ ಅದೇ ಇದು ನಿಮ್ಮ ವಿಷಯಕ್ಕೆ ಹೇಳೋದಾದರೆ, ಯಾವ ರಾಜ್ಯವು ಯಾವ ಇದನ್ನು ಸಂಪೂರ್ಣ ಗೆಲುವನ್ನು ಸಾಧಿಸೋಕ್ಕಾಗಿಲ್ಲ. ಗೆಲುವು ಒಂದು ಕಡೆಗಾದರೆ ಇಡೀ ಆರ್ಥಿಕ ಪರಿಸ್ಥಿತಿನೇ ಎಕ್ಕುಟ್ಟೋಗಿದೆ. ಈ ಇರಾನ್ ಮತ್ತು ಇರಾಕ್ ಯುದ್ಧ ನಡೆದಾಗ ಟೈಮಲ್ಲಿ ನೆಕ್ಸ್ಟ್ ಯುದ್ಧ ಆದಮೇಲೆ ನೋಡ್ತಾರೆ ದೇಶದಲ್ಲಿ ಎಲ್ಲ ಖಾಲಿಯಾಗಿದೆ. ಅಂದರೆ ಯುದ್ಧ ನಡಿಬೇಕಾದ್ರೆ ಗೊತ್ತಾಗೋದಿಲ್ಲ, ಗೊತ್ತಾದ್ಮೇಲೆ ಜನ ತಿರುಗಿ ಬೀಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಯುದ್ಧ ನಡೆಸೋದು.
ಅಂದರೆ ಈ ಥರದೊಂದು ದೊಡ್ಡ ಇದು ನಡೀತಾ ಇದೆಯಲ್ಲ, ಇದು ಭಾಳ ಕಷ್ಟವಾದದ್ದು. ಅದೇ ಸರ್, ಮುಂದೆ ಸರ್. ಸರ್, ಈಗ ತಾವು ಹೇಳಿದ್ರಿ, ಈಗ ಈ ವಿಷಯಕ್ಕೆ ಬರೋಣ. ಯುದ್ಧ ಹೂಡಿರುವ ರಾಷ್ಟ್ರಕ್ಕೆ ತನ್ನಲ್ಲಿರೋ ಸಂಪನ್ಮೂಲ ಎಷ್ಟು ದಿನಕ್ಕಾಗುತ್ತೆ, ಎಷ್ಟು ತಿಂಗಳಾಗುತ್ತೆ ಅನ್ನೋದೊಂದು ಅಂದಾಜಿರುತ್ತೆ. ಯಾವಾಗ ತನ್ನಲ್ಲಿರೋ ಸಂಪನ್ಮೂಲಗಳು ಖಾಲಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಬೇರೊಂದು ರಾಷ್ಟ್ರ ಸಹಾಯ ತಗೊಂಡು ಹೇಗಾದರೂ ಮಾಡಿದ್ದ ನಿಲ್ಲಿಸಿ ಅಂತ ಹೋಗ್ತಾರೆ. ಪಾಕಿಸ್ತಾನಕ್ಕಾಗಿದ್ದ ಅದೇ ಗತಿ. ಪಾಕಿಸ್ತಾನಕ್ಕಾಗಿದ್ದದೆ. ಅವ್ರು ಎಷ್ಟಿದ್ರು ಗೆರಿಲ್ಲಾ ವಾರ್ನಲ್ಲಿ ಅಥವಾ ಇಂಡೈರೆಕ್ಟ್ ವಾರ್ನಲ್ಲಿ ಯುದ್ಧ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡ್ಬೋದು, ಹಾನಿ ಮಾಡ್ತಾ ಇದ್ರು ಅಷ್ಟೇ. ಪ್ರಾಕ್ಸಿ ವಾರ್ ಅದು. ಅದೇ ನೇರವಾಗಿ ಇಂಡಿಯಾ ಈ ಥರ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಯಾವಾಗ ಮಾರಣಾಂತಿಕವಾಗಿ ಭಾರತ ಆಕ್ರಮಣವನ್ನು ಮಾಡ್ತಾವೆ, ಸರಿಯಾದ ಪ್ರತ್ಯುತ್ತರ ಕೊಡ್ತಾವೆ, ಪಾಕಿಸ್ತಾನದಲ್ಲಿ ಸಂಪನ್ಮೂಲಗಳೇ ಖಾಲಿಯಾಗಿ ಹೋಗಿತ್ತು. ಮೊದಲೇ ಆ ರಾಷ್ಟ್ರ ಸಂಪನ್ಮೂಲಗಳ ಕೊರತೆ, ಆಹಾರದ ಕೊರತೆ, ನೀರಿನ ಕೊರತೆ. ನೀರು ಬಹಳ ದೊಡ್ಡ ವೆಪನ್. ಹೌದೌದು. ಜಗತ್ತಿಗೆ ಈ ಕ್ಲಸ್ಟರ್ ಬಾಂಬು, ಅಣು ಬಾಂಬ್ಗಿಂತ ಪ್ರಬಲವಾದ ಅಸ್ತ್ರ ನೀರು ಅಂತ ಭಾರತ ತೋರಿಸ್ಕೊಟ್ಬಿಡ್ತು. ನಿಮ್ಮ ಹತ್ರ ಗೋಧಿ ಹಿಟ್ಟಿದೆ, ಚಪಾತಿ ಮಾಡಕ್ ನೀರು ಬೇಕಲ್ಲ, ಅದೇ ಇರೋದು ನೋಡಿ. ಅಂದ್ರೆ ಬಾಂಬನ್ನ ಪ್ರಯೋಗಿಸದೇನೆ ನಾನು ಯುದ್ಧವನ್ನು ಗೆಲ್ಲಬಲ್ಲೆ ಅನ್ನೋದನ್ನ ಭಾರತ ತೋರಿಸ್ತು. ಅಂತಾರಾಷ್ಟ್ರೀಯ ಒಪ್ಪಂದ ನೀರಿನ ಹಂಚಿಕೆ ಅದು ಹಿಂದೆ ಆಗಿತ್ತು. ಈಗ ನಾನು ಮಾಡಬೇಕು ಅಂತ ಹೇಳಿದೆ. ನೀನು ಒಪ್ಪಂದ ಮಾಡಿದ್ದಕ್ಕೆ ನೀರು ನಾನು ಬಿಡ್ತಾ ಇದ್ದೀನಿ. ಈಗ ನಾನು ಒಪ್ಪಂದದಿಂದ ಹಿಂಸರಿತಾ ಇದ್ದೀನಿ. ಇಲ್ಲ, ಈ ವಿಷಯ ಬೇರೆ ಆಗುತ್ತೆ, ಮತ್ತೆ ಬೇರೆ ಆಗುತ್ತೆ. ಸೊ ನಾನು ಹೇಳೋದೇನೆಂದ್ರೆ, ಯುದ್ಧ ಯಾವ ರೀತಿ ಬೇಕಾದ್ರೂ ಮಾಡಿ. ಒಂದು ನ್ಯಾಚುರಲ್ ರಿಸೋರ್ಸ್ ಏನಿದೆ, ನಿಸರ್ಗದತ್ತವಾದ ಸಂಪನ್ಮೂಲ, ಆ ಸಂಪನ್ಮೂಲದ ಮೂಲಕ ನಾವು ಬೇರೆ ರಾಷ್ಟ್ರಗಳಿಗೆ ಹಂಚಿಕೊಂಡಾಗ ಅಸಮಾಧಾನ ಇರೋಲ್ಲ. ಪೆಟ್ರೋಲಿಯಂ ಪ್ರಾಡಕ್ಟ್ ಮೇಜರ್ ಅದೇ ಸರ್. ಅದೇ ಅವ್ರು ಎಲ್ಲಿ ತನಕ ಬೇರೆ ರಾಷ್ಟ್ರಗಳ ಜೊತೆಗೆ ವ್ಯವಹಾರ ಮಾಡಿಕೊಂಡು ಒಂದು ಹಂತದವರೆಗೂ ಒಂದು ರೇಟನ್ನು ಫಿಕ್ಸ್ ಮಾಡಿಕೊಂಡು ಮಾರಾಟ ಮಾಡ್ತಿದ್ರು, ಆ ಪ್ರಾಬ್ಲಮ್ ಇರಲಿಲ್ಲ. ಯಾವಾಗ ಆಯಿಲ್ ಪ್ರೈಸ್ ಜಾಸ್ತಿ ಆಯಿತು, ಆ ದೇಶಕ್ಕೆ ಬುದ್ಧಿ ಕಲಿಸ್ಬೇಕು ಅಂಥೇಳಿ ಇವರು ಆಕ್ರಮಣಗಳನ್ನು ಸ್ಟಾರ್ಟ್ ಮಾಡಿ. ಇವತ್ತು ಇರಾನ್ ಮೇಲೆ ನಡೀತಕ್ಕಂಥದ್ದು ಅದು ಒಂದು ಸರ್. ಇವರು ತಮ್ಮಲ್ಲಿ ಈ ಸಂಪನ್ಮೂಲ ಇದೆ ಅಂತ ಹೇಳಿ ಜಗತ್ತಿನ ಮೇಲೆ ಯಜಮಾನಿಕೆ ಮಾಡಬಾರ್ದು, ಅವ್ರಿಗೊಂದು ಪಾಠ ಕಲಿಸ್ಬೇಕು ಅಂಥೇಳಿ ಪರೋಕ್ಷವಾಗಿ ಕೆಲವು ದೇಶಗಳು ಇಸ್ರೇಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಮೇಜರಾಗಿ ಅಲ್ಲಿ ತೋರಿಸ್ತಾ ಇರೋದೇನು ಅಣುಬಾಂಬ್ ಅಂತೇಳಿ. ಯಾವ ದೇಶದವರು ಅಣುಬಾಂಬನ್ನು ತಯಾರಿಸ್ತಾ ಇಲ್ಲ, ಯಾವ ದೇಶದಲ್ಲಿ ಅಣುಬಾಂಬ್ಗಳಿಲ್ಲ, ಎಲ್ಲ ದೇಶದಲ್ಲಿ ಇದ್ದಾವೆ. ಯುರೇನಿಯಮನ್ನು ಅವರು ಅದನ್ನು ಎನ್ರಿಚ್ಮೆಂಟಿಗೆ ಎಲ್ಲ ದೇಶದವರು ಮಾಡ್ತಾ ಇದ್ದಾರೆ. ಊಟಕ್ಕೆ ಗತಿ ಇಲ್ಲದೆ ಇರೋ ಪಾಕಿಸ್ತಾನ ಅದನ್ನು ಮಾಡ್ತಾ ಇದ್ದರೆ, ನಮ್ಮ ದೇಶದಲ್ಲೂ ಅದನ್ನು ಮಾಡ್ತಾ ಇದ್ದಾರೆ. ರಷ್ಯಾದಲ್ಲಿದೆ, ಅಮೇರಿಕಾದಲ್ಲಿದೆ. ಇನ್ನು ಪ್ರಪಂಚದ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿರೋ 15 ರಾಷ್ಟ್ರಗಳು ಮತ್ತು ಖಾಯಂ ಸದಸ್ಯತ್ವ ಹೊಂದಿರೋ 5 ರಾಷ್ಟ್ರಗಳಲ್ಲಿ ವಿಟೋ ಪವರ್ ಅವರಲ್ಲೂ ಇದೆ. ನಿಮ್ಮಲ್ಲಿ ಇರ್ಬೋದಾದರೆ ನನ್ನಲ್ಲಿ ಯಾಕೆ ಬೇಡ ಅಂತ ಎಲ್ಲ ದೇಶಗಳು ಈಗ ಇಟ್ಕೊಂಡಿದೆ. ಇದ್ರ ಬಗ್ಗೆ ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ ಸರ್. ಮೊನ್ನೆ ಅದರಲ್ಲೂ ಓದ್ತಾ ಇದ್ದೆ ನಾನು ಸರ್. ಈ ನಮ್ಮ ಇಡೀ ಪ್ರಪಂಚದಲ್ಲಿ ಎಷ್ಟು ಅಣುಬಾಂಬುಗಳಿದ್ದಾವೆ, ಅಣುಬಾಂಬುಗಳೇನು ತಯಾರು ಮಾಡಿ ಇಟ್ಕೊಂಡಿದ್ದಾರೆ, ಸ್ಟಾಕ್ ಇದೆಯಲ್ಲ, ಅದನ್ನು ಎಷ್ಟು ಸಾರಿ ಬಳಸ್ಬೋದು ಅಂತ ಹೇಳಿದ್ರೆ ಇಡೀ ಭೂಮಿಯನ್ನು ಒಂದು 50 ಸರಿ ಬೇರೆ ಸ್ಫೋಟಿಸ್ಬೋದಂತೆ. ಅಂದರೆ 50 ಬಾರಿ ಇಡೀ ಭೂಮಿನ 50 ಬಾರಿ ಸ್ಫೋಟಿಸ್ಬೋದು. ಅಂದರೆ 50 ಬಾರಿ ಅಂದರೆ ನಾವು ಇನ್ನೂ 50 ಅಂದರೆ ಅಷ್ಟು ಮಟ್ಟಿಗೆ ಸ್ಟಾಕ್ ಇದೆ ಅಂತ ಹೇಳ್ತಿರೋದು. ಬೇಕಿತ್ತ ಅದೇ ಅಣುಶಕ್ತಿ ಸಂಪನ್ಮೂಲವನ್ನು ಯಾವುದಕ್ಕೆ ನಾವು ಬಳಸ್ಕೋಬೇಕಿತ್ತು ಅದನ್ನು ಬಳಸ್ಕೊಳ್ತಾ ಇಲ್ಲ. ಅದೇ ವಿಜ್ಞಾನವನ್ನು ನಾವು ಬಳಸ್ಕೊಳ್ಬೇಕಾದ್ರೆ ದಾರಿ ಬೇರೆ, ಅದನ್ನು ಮಾಡಿದ್ದು ಬೇರೆ ಆಯ್ತು. ಈಗ ಅದರ ಫಲ ಈಗ ಊಟ ಮಾಡ್ತಾ ಇದ್ವಿ ನಾವು. ಸೇಮ್ ಸರ್. ಮೊದಲೇ ಯುದ್ಧದ ನೀತಿಗಳು ನೋಡಿ ಸರ್. ಯುದ್ಧದಲ್ಲಿ ಪರಾಕ್ರಮ ಮತ್ತು ಪಾಂಡಿತ್ಯ ಪ್ರದರ್ಶನಕ್ಕೆ ಸಿಗ್ತಾ ಇತ್ತು. ನಮಗೆ ಟ್ಯಾಲೆಂಟ್ ಗೊತ್ತಾಗ್ತಾ ಇತ್ತು, ಶೌರ್ಯ, ಸಾಹಸ, ಶಕ್ತಿ ಎಲ್ಲ ಈಗ ಹಾಗಲ್ಲ. ಓನ್ಲಿ ವೆಪನ್ಸ್ ಬೈ ಫೆದರ್ ಟಚ್. ನಾನು ಇಲ್ಲಿ ಕೂತ್ಕೊಂಡು ನನ್ನ ಲ್ಯಾಪ್ಟಾಪ್ ಮೇಲೆ ನಾನು ಟಚ್ ಮಾಡಿದರೆ ಅದು ಯಾವುದೋ ದೇಶಕ್ಕೆ ಹೋಗಿ ಬೀಳುತ್ತೆ. ಸೊ ಇಸ್ರೇಲ್ ನೋಡಿ ಎಷ್ಟು ಭೌಗೋಳಿಕವಾಗಿ ಚಿಕ್ಕ ರಾಷ್ಟ್ರ ಅದು, ಮತ್ತು ಜನಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವಂಥ ರಾಷ್ಟ್ರ. ಕರ್ನಾಟಕದ 4ನೇ ಒಂದೇ ಭಾಗನೂ ಇಲ್ಲ, ಅದಕ್ಕಿಂತ ಕಡಿಮೆ ಇದೆ. ಲೆಸ್ ದೆನ್ 1/4 ಆಫ್ ಕರ್ನಾಟಕ. ಅಂಥ ರಾಷ್ಟ್ರ ಜಗತ್ತಿಗೆ ಸವಾಲು ಹೊಡ್ತಾ ಇದೆ. ಬಟ್ ಇನ್ನೊಂದು ಏನಂತ ಹೇಳಿದ್ರೆ ಸರ್, ಇಡೀ ಇಸ್ರೇಲ್ ಮಾದರಿ ಇದೆಯಲ್ಲ, ಇಡೀ ಪ್ರಪಂಚಕ್ಕೆ ಅಂತೆ ಅದು ಕೃಷಿ ಇದ್ರೊಳಗೆ. ಹೌದು, ಕೃಷಿ ಅಗ್ರಿಕಲ್ಚರಲ್ಲಿ ಅವ್ರು ಎಷ್ಟು ಅಡ್ವಾನ್ಸ್ ಮಾಡಿದ್ದಾರೆ ಅಂತ ಭಾರತದಿಂದ ಒಂದು ನಿಯೋಗ ಹೋಯ್ತು. ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹೋಗಿದ್ರು, ಅದನ್ನ ನಮ್ಮ ಅಡಾಪ್ಟ್ ಮಾಡ್ತಾರೆ. ಅದರಲ್ಲೂ ಚಿತ್ರದುರ್ಗನೂ ಒಂದಿತ್ತು. ಎಸ್, ಅದು ಬಟ್ ಕಡಿಮೆ ನೀರಿನಿಂದ ಬೆಳೆ ಅವರಿಂದ ನಾವು ಕಲಿಬೇಕು. ಮತ್ತೆ ಅದು ನೋಡಿದ್ರೆ ಸಮುದ್ರದ ನೀರು ಅಂತ ಅದನ್ನ. ಹೌದು, ಅದನ್ನ ಸಾಫ್ಟ್ ವಾಟರ್ ಕನ್ವರ್ಟ್ ಮಾಡ್ತಾರೆ. ಸೊ ಸರ್, ಎಲ್ಲಾ ಕ್ಷೇತ್ರದಲ್ಲೂ ಇಸ್ರೇಲ್ ಬಹಳ ಮುಂದುವರೆದಿದೆ ಸರ್.
ಸೊ ನಮ್ಮಲ್ಲಿ ಬಹಳ ಒಂದು ತಪ್ಪು ಕಲ್ಪನೆ ಏನಿದೆ ಅಂದರೆ ಯುದ್ಧದಲ್ಲಿ ನಾವು ಬಲಿಯಾದರೆ, ಯುದ್ಧದಲ್ಲಿ ನಾವು ನಾಶ ಆದರೆ ಮತ್ತೆ ಚಿಗುತ್ಕೊಳ್ಳೋಕೆ ಆಗೋದೇ ಇಲ್ಲ ಅನ್ನೋ ಒಂದು ನಂಬಿಕೆ ಇದೆ ಬಲವಾಗಿ. ಆದರೆ ಇಸ್ರೇಲ್ ನೋಡಿ ನಾವು ಪಾಠ ಕಲಿಬೇಕಾಗುತ್ತೆ. ಯಾವ ವಿಷಯದಲ್ಲಿ ಅಂದರೆ, ಇಸ್ರೇಲ್ ಹುಟ್ಟಿದ್ದೇ ದಬ್ಬಾಳಿಕೆಯ ವಿರುದ್ಧ ನಿಂತು ಹುಟ್ಟಿರೋದು. ಮೊದಲನೇ ಮಹಾಯುದ್ಧ ಆದ ನಂತರ ಹಿಟ್ಲರ್ ತನ್ನ ನಾಜಿ ಫೋರ್ಸನ್ನು ಇಡೀ ಜಗತ್ತಿನಲ್ಲಿರೋ ಯಹೂದಿಗಳನ್ನೇ ನಾಶ ಮಾಡ್ತೀನಿ ಅಂತ ಹೊರಟಾಗ ಸುಮಾರು ಮಿಲಿಯನ್ ಗಟ್ಟಲೆ ಯಹೂದಿಗಳ ನಾಶ ಆಗೋಗುತ್ತೆ, ಜೀವ ನಷ್ಟ ಆಗೋಗುತ್ತೆ. ಕೆಲವೇ ಲಕ್ಷ ಜನ ಉಳಿದಿರೋರು ನಿರಾಶ್ರಿತರಾಗಿ ಓಡೋಗ್ತಾರೋರು, ರೆಫ್ಯೂಜೀಸ್. ನೆನ್ನೆ ತಾನೇ ನಾವು ವರ್ಲ್ಡ್ ರೆಫ್ಯೂಜಿ ಸಾಲಿಡ್ಯಾರಿಟಿ ಡೇ ಅಂತ ಮಾಡಿದ್ವಿ. ಜೂನ್ 20 ಜಾಗತಿಕವಾಗಿ ಯುದ್ಧದ ದುಷ್ಪರಿಣಾಮದಿಂದ ಬಲಿಯಾಗಿರೋ ರೆಫ್ಯೂಜೀಸ್ ಯಾರಿದ್ದಾರೆ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕಾದಂಥ ದಿನ ನಿನ್ನೆ. ಇವರು ಬೇಸಿಕಲಿ ರೆಫ್ಯೂಜೀಸೇ. ಇವರಿಗೆ ತಮ್ಮದೇ ಆದ ಒಂದು ನಾಡಿರಲಿಲ್ಲ, ಒಂದು ಭೌಗೋಳಿಕ ಪ್ರದೇಶ ಇರಲಿಲ್ಲ, ಒಂದು ಡೈಲೆಕ್ಟ್ ಅವ್ರದ್ದೇ ಆದ ಒಂದು ಭಾಷೆ ಬಿಟ್ಟರೆ ಇನ್ನೇನೂ ಇರಲಿಲ್ಲ ಅವ್ರ ಹತ್ರ, ಸಂಪನ್ಮೂಲ ಇಲ್ಲ. ಸೊ ಎಲ್ಲಿಂದ ಎಲ್ಲಿಗೆ ಅವ್ರು ಬಂದಿದ್ದಾರೆ, ಕೊನೆಗೆ ಅವರಿಗೆ ಅಲ್ಲಿ ಸಿಕ್ಕಿದ್ದು ಜಾಗ ಅಲ್ಲಿ. ಅದನ್ನು ಧರ್ಮದ ಆಧಾರದ ಮೇಲೆ ಆಕ್ರಮಣ ಮಾಡಿದಾಗ ಅದು ಬೇರೆ ಥರ ತಗೊಳ್ತು. ಆದರೆ ಅವರು ಕೇವಲ ಈ ಯುದ್ಧ ತಂತ್ರದಲ್ಲಿ ಮಾತ್ರ ನಿಪುಣರಲ್ಲ, ಎಲ್ಲ ಕ್ಷೇತ್ರದಲ್ಲೂ ಪ್ರಗತಿಯನ್ನು ಸಾಧಿಸಿದ್ದಾರೆ. ಉದಾಹರಣೆಗೆ ನಮ್ಮ ದೇಶ ಅಲ್ಲಿಂದ ಕೆಲವು ಸೈಬರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉಪಕರಣಗಳನ್ನು ನಾವು ಬಳಸ್ಕೊತಾ ಇದ್ದೀವಿ. ಎಸ್, ಈಗ ಡಾಟಾ ಸೈನ್ಸ್ನಲ್ಲಿ, ದತ್ತಾಂಶಗಳ ವಿಜ್ಞಾನದಲ್ಲಿ ಜಗತ್ತಿಗೆ ಪಾಠ ಕಲಿಸುವಷ್ಟು ಮುಂದುವರೆದಿದೆ ಯಾರು, ಇಸ್ರೇಲ್. ಸರಿ, ಜಗತ್ತಿನ ಯಾವುದೇ ರಾಷ್ಟ್ರದ ಸೈಬರ್ ಸೆಕ್ಯುರಿಟಿನ ಅಲ್ಲಿ ಕೂತ್ಕೊಂಡೇ ನಾಶ ಮಾಡೋಷ್ಟು ಅಡ್ವಾನ್ಸ್ ಇದ್ದಾರೆ. ಇಸ್ರೇಲ್ ಅಂತ ಪುಟ್ಟ ರಾಷ್ಟ್ರದಲ್ಲಿ ಕೂತ್ಕೊಂಡು ಅಮೇರಿಕಾದಲ್ಲಿರೋ ಸೈಬರ್ ಸಿಸ್ಟಮನ್ನು ಹ್ಯಾಕ್ ಮಾಡ್ತಾರೆ ನೋಡಿ. ಇರಾನ್ ಮೇಲೆ ಅವರು ಕೇವಲ ಬಾಂಬ್ಗಳನ್ನು ಮಾತ್ರ ಹಾಕ್ತಾ ಇಲ್ಲ, ನೀವು ಓದಿದ್ದೀವಿ ತಿಳ್ಕೊಂಡೆ. ಅಲ್ಲಿ ಕೂತ್ಕೊಂಡು ಅವ್ರು ಏನು ಮಾಡಿದ್ರು, ಇಡೀ ಇರಾನ್ ದೇಶದಲ್ಲಿ ಇರ್ತಕ್ಕಂಥ ಸೈಬರ್ ಸಿಸ್ಟಮನ್ನು ಹಾಳು ಮಾಡಿದರು, ಬ್ಯಾಂಕಿಂಗ್ ವ್ಯವಸ್ಥೆನ ಹಾಳು ಮಾಡಿದರು. ಸೊ ಅಲ್ಲಿ ಅವರ ಇಂಟರ್ನೆಟ್ಟನ್ನೇ ಸ್ಪಾಯ್ಲ್ ಮಾಡೋಷ್ಟು ಒಂದು ತಂತ್ರಜ್ಞಾನ ಇವರಲ್ಲಿ ಇದೆ ಅಂದರೆ, ಸೊ ಅವರು ಕೇವಲ ಯುದ್ಧ ತಂತ್ರ ನಿಪುಣರು ಮಾತ್ರ ಅಲ್ಲ, ಯುದ್ಧದಲ್ಲೂ ಪರಾಕ್ರಮ ತೋರಿಸ್ತಿದ್ದಾರೆ. ತಾವು ಹೇಳಿದಾಗೆ ಅಗ್ರಿಕಲ್ಚರ್ನಲ್ಲಂತೂ ಅದ್ವಿತೀಯರಾಗಿದ್ದಾರೆ. ನೀರೇ ಇಲ್ಲ ಸರ್, ನೀರೇ ಇಲ್ಲ ಅವ್ರ ಹತ್ರ, ನ್ಯಾಚುರಲ್ ರಿಸೋರ್ಸೇ. ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಅವ್ರ ಹತ್ರ ಇಲ್ಲ. ಅವರ ಭೂಮಿನಲ್ಲಾಗಿದ್ರೆ ಎಲ್ಲೂ ನೀರು ಸಿಗಲ್ಲ ಮತ್ತು ಎಣ್ಣೆನೂ ಸಿಗಲ್ಲ. ಆದರೂ ಬೇರೆ ದೇಶದಿಂದ ಆಮದು ಮಾಡಿಕೊಂಡು ಹೇಗೆ ಅವ್ರು ಬೆಳೀತಾ ಇದ್ದಾರೆ. ಮತ್ತು ಸರ್, ಅವ್ರ ಇತಿಹಾಸ ನೋಡಿ, 1948ರಿಂದ ಇಲ್ಲಿ ತನಕನೂ ಅವರು ಯುದ್ಧ ಮಾಡಿಕೊಂಡೇ ಬಂದಿದ್ದಾರೆ. 48ರಿಂದ ಇಲ್ಲಿವರೆಗೂ ಹೆಚ್ಚು ಕಡಿಮೆ ಅರ್ಧ ಶತಮಾನಗಳಕ್ಕಿಂತ ಜಾಸ್ತಿ. ಆದರೂ ಅವರು ಸ್ವಲ್ಪ ಮುನ್ನಡೆ ಸಾಧಿಸ್ತಾ ಇದ್ದಾರೆ ಅಂತ. ಅಂದರೆ ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ಏನಂದರೆ, ನಮ್ಮಲ್ಲಿರೋ ಸಂಪನ್ಮೂಲಗಳನ್ನು ಇತಿಮಿತಿಯಲ್ಲಿ ನಾವು ಬಳಸ್ಕೊಂಡು ನಮ್ಮ ರಾಷ್ಟ್ರ ಸ್ವಾವಲಂಬನೆಯಿಂದ ನಾವು ಜೀವನ ಮಾಡ್ಬೋದು. ಇನ್ನೊಬ್ಬರ ಮೇಲೆ ಯುದ್ಧವನ್ನು ಹೇರಿ ಇನ್ನೊಬ್ಬ ರಾಷ್ಟ್ರವನ್ನು ಅತಿಕ್ರಮಿಸಿ ನಾವು ಸಾಧಿಸಬೇಕಂತ ಏನಿಲ್ಲ. ಈ ಪ್ರಪಂಚದ ಎಲ್ಲ ಇತಿಹಾಸದ ಯುದ್ಧಗಳು ಅದನ್ನೇ ಹೇಳಿರೋದು. ಏನನ್ನೂ ಸಾಧಿಸೋಕ್ಕಾಗಿ ಯಾವ ರಾಷ್ಟ್ರವೂ ಕೂಡ ಇನ್ನೊಂದು ರಾಷ್ಟ್ರ ಮೇಲೆ ಪರಾಕ್ರಮವನ್ನು ಮೆರೆದು ಅವರದನ್ನೆಲ್ಲ ನಾನು ತಗೊಂಡಿದ್ದೀನಿ ಅಂತ ಹೇಳೋಕ್ಕಾಗ್ತಾನೆ ಇಲ್ಲ ಅಲ್ವೇ. ಅಮೆರಿಕದ ಯುದ್ಧವನ್ನೇ ತಗೊಂಡು ನೋಡಿ ಸರ್, ವಿಯೆಟ್ನಾಂ ಮೇಲೆ ಸುಮಾರು 15 ವರ್ಷ 20 ವರ್ಷಗಳ ಕಾಲ ಸತತವಾಗಿ ಯುದ್ಧ ಮಾಡಿದರು. ಅಮೇರಿಕಾದಲ್ಲಿರೋ ಸುಮಾರು 50,000 ಸೈನಿಕರು ಮಾತ್ರ ನಾಶವಾದರು. ವಿಯೆಟ್ನಾಂನಲ್ಲಿ 8 ಲಕ್ಷ ಸೈನಿಕರು ನಾಶವಾದರು, ಜೀವಹಾನಿ ಆಯಿತು. ಆದರೆ ಆ ಪುಟ್ಟ ರಾಷ್ಟ್ರ ಅಮೇರಿಕಾದಕ್ಕೆ ಹೆದರಲೇ ಇಲ್ಲ. ಅಂದರೆ ಶೌರ್ಯದಿಂದ ಪರಾಕ್ರಮದಿಂದ ಹೋರಾಡಿ ತಮ್ಮ ತನವನ್ನು ತಾವು ಉಳಿಸ್ಕೊಂಡ್ರು. ಅಂದರೆ ಇದರಿಂದ ನಾವು ಕಲಿಬೇಕಾಗಿರೋ ಪಾಠ ಏನಂದರೆ, ಆರ್ಥಿಕವಾಗಿ ಎಷ್ಟೇ ಸದೃಢವಾದ ರಾಷ್ಟ್ರವಾದರೂ ಕೂಡ, ಜನಸಂಖ್ಯೆಯಲ್ಲಿ ಎಷ್ಟೇ ದೊಡ್ಡ ರಾಷ್ಟ್ರವಾದರೂ ಕೂಡ, ಪುಟ್ಟ ದೇಶ ಅವರ ಮೇಲೆ ನಾನು ಪರಾಕ್ರಮ ಮಾಡ್ತೀನಿ ಅಂತ ಹೋದರೆ ಆಗೋದೇ ಇಲ್ಲ. ಈಗ ಚೈನಾ ಜಪಾನ್ ಮೇಲೆ ಮಾಡೋಕ್ಕಾಗಲಿಲ್ಲ, ಸೌತ್ ಕೊರಿಯಾದ ಮೇಲೆ ಚೈನಾ ಯುದ್ಧದಲ್ಲಿ ಗೆಲ್ಲಕ್ಕಾಗಲಿಲ್ಲ. ಹಾಗಾದರೆ ಅವರು ಪ್ರಾಕ್ಸಿ ವಾರ್ನಲ್ಲಿ ಗೆಲ್ಬೋದು. ಪ್ರಾಕ್ಸಿ ವಾರ್ ಅಂದರೆ ಇದೆ ಮಾಡ್ತಿದ್ದಾರೆ. ಶ್ರೀಲಂಕಾದ ಮೇಲೆ ಹಕ್ಕನ್ನು ಸ್ಥಾಪಿಸಿದ್ದಾರೆ, ಪಾಕಿಸ್ತಾನದಲ್ಲಿ ಹಕ್ಕನ್ನು ಸ್ಥಾಪಿಸಿದ್ದಾರೆ, ಇಂಡಿಯಾದ ಸುತ್ತಲೂ ಇದನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ಸರ್, ನೀವು ಎಲ್ಲಿಂದ ಎಲ್ಲಿ ತನಕ ನೋಡಿ, ಅವ್ರಿಗೆ ಬೇಕಾಗಿರೋದು ಏನು ಅನ್ನೋದು ಸ್ಪಷ್ಟತೆ ಎಲ್ಲೂ ಇರಲ್ಲ ಯಾವುದೇ ದೇಶಕ್ಕೆ. ನಾನು ಯಾಕೆ ಈ ದೇಶದ ಮೇಲೆ ಯುದ್ಧವನ್ನು ಸಾರ್ತಾ ಇದ್ದೀನಿ, ವಿಶ್ವಸಂಸ್ಥೆಯಲ್ಲಿ ಚರ್ಚೆ ಆದರೆ ಅದನ್ನು ಸುಲಭವಾಗಿ ಮಾತುಕತೆ ಮೂಲಕನೇ ಬಗೆಹರಿಸ್ಬೋದು, ಬೇಕಿಲ್ಲ ಅವರಿಗೆ.
ಸರ್, ಯುದ್ಧಕ್ಕೆ ನೀವು ಕೇಳಿದ್ರಿ ಯಾಕೆ ಇದಾಗುತ್ತೆ, ಪ್ರಬಲವಾದ ಕಾರಣ ಏನು ಅಂತ ಇನ್ನೊಂದು ಕೇಳಿದ್ರಿ. ನಿಸರ್ಗದ ಮೇಲೆ ಪ್ರಕೃತಿಯ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿರೋ ರಾಷ್ಟ್ರಗಳು ಯುದ್ಧದಾಹಿಗಳಲ್ಲ. ಉದಾಹರಣೆಗೆ ಭಾರತ ಕೃಷಿ ಪ್ರಧಾನವಾದ ದೇಶ. ಕೃಷಿಯನ್ನೇ ನಾವು ಅವಲಂಬಿಸ್ತೀವಿ. ನಮ್ಮ ಆರ್ಥಿಕ ಶಕ್ತಿ, ಬಹಳ ದೊಡ್ಡ ಶಕ್ತಿ ಅಂದರೆ ಕೃಷಿ. ನಮಗೆ ಯುದ್ಧ ಬೇಕಿಲ್ಲ. ನಮ್ಮ ಹೊಟ್ಟೆ ತುಂಬಷ್ಟು ಮತ್ತು ಬೇರೆಯವರಿಗೆ ಕೊಡೋಷ್ಟು, ದಾನವಾಗಿ ಕೊಡೋಷ್ಟು, ಬೇರೆಯವ್ರ ಜೊತೆಗೆ ವ್ಯಾಪಾರ ವಹಿವಾಟು ಮಾಡೋಷ್ಟು ಕೃಷಿ ಸಂಪನ್ಮೂಲ ನಮ್ಮಲ್ಲಿದೆ. ಹೌದು. ಬೇರೆ ದೇಶಗಳು ಹಾಗಿಲ್ಲ ಸರ್. ಕೆಲವು ದೇಶಗಳು, ನಾನು ಉದಾಹರಿಸಿದರೆ ತಪ್ಪಲ್ಲ, ಜರ್ಮನಿ ತಗೊಳ್ಳಿ, ರಷ್ಯಾ ತಗೊಳ್ಳಿ, ಅಮೇರಿಕಾ ತಗೊಳ್ಳಿ, ಕೆಲವು ಅರಬ್ ರಾಷ್ಟ್ರಗಳು ತಗೊಳ್ಳಿ, ಇಲ್ಲಿ ಯುದ್ಧದ ಬಿಡಿ ಭಾಗಗಳನ್ನು, ಯುದ್ಧದ ಆಯುಧಗಳನ್ನು ತಯಾರು ಮಾಡಿನೇ ಅವರು ಹೊಟ್ಟೆ ತುಂಬಿಸ್ಕೋಬೇಕು. ಜರ್ಮನಿಯಲ್ಲಿ ಮೇಜರ್ ಏನಿದೆ ಸರ್, ಅವರು ವಾರ್ ವೆಪನ್ಗಳನ್ನು ತಯಾರು ಮಾಡ್ತಾರೆ. ಆ ವಾರ್ ವೆಪನ್ಗಳು ಅಂದರೆ ಯುದ್ಧಕ್ಕೆ ಬೇಕಾಗಿರೋ ಉಪಕರಣಗಳು. ಈ ಉಪಕರಣಗಳು ಮಾರಾಟ ಆಗೋದ್ರಿಂದ ಮಾತ್ರ ಅವರಿಗೆ ಆರ್ಥಿಕವಾಗಿ ಸಂಪನ್ಮೂಲ ಸಿಗ್ತಾ ಇದೆ, ಆರ್ಥಿಕ ಶಕ್ತಿ ಅದು. ಹಾಗಾಗಿ ಅವರಿಗೆ ಯುದ್ಧ ಅನಿವಾರ್ಯ. ಯುದ್ಧ ನಡೆದ್ರೆ ಅವರ ಬದುಕು ಅವ್ರ ಅಂಗಡಿ ವ್ಯಾಪಾರ ಆಗೋದೇ, ಅವ್ರ ಅಂಗಡಿ ತೆಗೆದೇ ಯುದ್ಧ. ನೀವು ಹೇಳ್ದಂಗೆ ಇನ್ನೊಂದಿದೆ, ಅಮೇರಿಕದ್ದು ನಾವೆಲ್ಲ ಮಾತಾಡ್ತಿದ್ದೆ ಅಂತ ಹೇಳಿದ್ರೆ ಸೇಮ್ ಅಮೇರಿಕದೇ ಅದು. ಅದ್ರ ಬಗ್ಗೆ ಇನ್ನೊಂದಿದೆ ಸರ್, ಈ ವೆಪನ್ಸ್ಗಳಿದ್ದಾವಲ್ಲ ಅವು ಸುಮ್ಕೆ ಇರೋದಿಲ್ಲಂತೆ ಸರ್. ಹೌದು. ಯುದ್ಧ ಮಾಡಬೇಕು ಅಂತ ಅಂದರೆ ಅಮೇರಿಕದವ್ರಾಗಲಿ ಆ ವೆಪನ್ಸ್ ಖಾಲಿ ಆದರೆ ಮತ್ತೆ ಪರ್ಚೇಸ್ ಮಾಡೋಕ್ಕಾಗೋದು. ಹೌದು. ಇದು ಇಲ್ಲ ಅಂತ ಹೇಳಿದ್ರೆ ಅವನು ಸುಮ್ಕೆ ಮೂಲೆಗಿಟ್ಟಿದ್ರೆ ಯುದ್ಧ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಅವ್ರಿಗೆ ಲಾಸ್ ಆಗುತ್ತೆ, ತುಕ್ಕಿಡ್ದು ಹೋಗ್ತದೆ, ಅವ್ರಿಗೆ ಲಾಸ್ ಆಗುತ್ತೆ. ಎಸ್, ಹಂಗಾಗಿನೇ ಈ ಥರದ ಯುದ್ಧಗಳನ್ನ ಅಮೇರಿಕದವರು. ಸರ್, ಚೈನಾದಿಂದ ಸಪ್ಲೈ ಆಗಿರೋ ಯುದ್ಧ ಉಪಕರಣಗಳು ಪಾಕಿಸ್ತಾನದಲ್ಲಿ ಯಾಕೆ ಅವ್ರು ಸಮರ್ಥವಾಗಿ ಬಳಸೋಕ್ಕಾಗಲಿಲ್ಲ ಅಂದರೆ ಔಟ್ಡೇಟೆಡ್. ಅದು ಔಟ್ಡೇಟೆಡ್. ನೀವು ಹೇಳಿದಾಗ ಅವು ತುಕ್ಕಿಡ್ದು ಹೋಗಿರ್ತವೆ, ನಾಶವಾಗ. ಸಮರ್ಥವಾಗಿ ಸಕಾಲದಲ್ಲಿ ಬಳಸ್ತಾ ಹೋದರೆ ಅದು ನಿಷ್ಪ್ರಯೋಜಕ, ಅದು ಸ್ಕ್ರ್ಯಾಪ್ ಅದು. ಸೊ ಯುದ್ಧದ ಉಪಕರಣಗಳನ್ನು, ವಾರ್ ವೆಪನ್ನ ತಯಾರು ಮಾಡ್ತಕ್ಕಂಥ ರಾಷ್ಟ್ರಗಳ ಕುಟಿಲ ನೀತಿಯಿಂದ ಯುದ್ಧಗಳು ಇದು ಇಂಪಾರ್ಟೆಂಟ್. ಬಹಳ ನೀವು ಅನಲೈಸ್ ಮಾಡಿ ಸರ್. ನಾನು ಇವತ್ತು ಸುಮಾರು 2ನೇ ಮಹಾಯುದ್ಧದ ನಂತರ ಇದುವರೆಗೂ ಆಗಿರೋ ಯುದ್ಧಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಗೊಂಡೆ. ಲಕ್ಷಾಂತರ ಜನ ಅಂದರೆ ಕೋಟ್ಯಾಂತರ ಜನ. ಈಗ ಉದಾಹರಣೆಗೆ ವಿಯೆಟ್ನಾಂ ಹೇಳಿದ್ನಲ್ಲ, 8 ಲಕ್ಷ ಜನಸಂಖ್ಯೆ ಸಾಯುತ್ತೆ ಅಂದರೆ ಅಂಥ ದೈತ್ಯ ರಾಷ್ಟ್ರದ ವಿರುದ್ಧ. ಆದರೂ ನೀವು ಅವರನ್ನು ನಿಸರ್ಗದ ಸಂಪನ್ಮೂಲದಿಂದ ನೀವು ಅವ್ರನ್ನ ಇವತ್ತಿಗೂ ವಿಯೆಟ್ನಾಂ ಬೆಳೀತಾ ಇರೋದು ಅಲ್ಲಿಯ ಬೆಳೆಗಳಿಂದ, ಕೃಷಿ ಉತ್ಪನ್ನದಿಂದನೇ ಅವರು ಬೆಳೆದಿದ್ದಾರೆ. ಅಲ್ಲಿ ಯುದ್ಧ ಉಪಕರಣಗಳನ್ನು ತಯಾರು ಮಾಡುವಂಥ ಯಂತ್ರಗಳಿಲ್ಲ, ಕಾರ್ಖಾನೆಗಳಿಲ್ಲ. ಸೊ ಮತ್ತು ನಾವು ನಿಸರ್ಗದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿರೋರೆ, ಮಣ್ಣಿನ ಜೊತೆಗೆ, ನೀರಿನ ಜೊತೆಗೆ, ಗಾಳಿ ಜೊತೆಗೆ ಯಾರು ಅವಿನಾವಭಾವ ಸಂಬಂಧವನ್ನು ಹೊಂದಿದ್ದಾರೆ ಅವರಿಗೆ ಯುದ್ಧದ ಉನ್ಮಾದ ಇರೋದಿಲ್ಲ, ಯುದ್ಧದ ದಾಹ ಇರೋಲ್ಲ. ಯಾರು ಉಪಕರಣಗಳ ಜೊತೆಗೆ ಮತ್ತು ಆಯುಧಗಳ ಜೊತೆಗೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೋ ಅವರಿಗೆ ಮಾತ್ರ ಯುದ್ಧ ಬೇಕಾಗಿರೋದು. ಈಗ ಇದೆ ಸರ್. ನೋಡಿ, ನಮ್ಮ ದೇಶದಲ್ಲಿ ಪುರುಲಿಯಾ ಅಂತ ಒಂದು ಪುಟ್ಟ ಗ್ರಾಮ ವೆಸ್ಟ್ ಬೆಂಗಾಲ್ನಲ್ಲಿ. ಅದ್ರ ಸುತ್ತಮುತ್ತಲೂ ಯಾವುದೇ ಯುದ್ಧದ ವಾತಾವರಣ ಇಲ್ಲ ಸರ್. ಅಲ್ಲಿ ತಗೊಂಡು ಬಂದು ಬಾಂಬ್ಗಳನ್ನು ಹಿಂಗೆ, ಉಪಕರಣಗಳನ್ನು, ರೈಫಲ್ಗಳನ್ನು ಅಲ್ಲೆಲ್ಲ ಸುಮ್ಮನೆ ಬಿಸಾಡಿ ಹೋಗ್ತಾರೆ ಬೇರೆ ದೇಶದವರು. ಯಾಕೆ? ಅವುಗಳನ್ನು ಸ್ಥಳೀಯರು ತಗೊಳ್ಳಿ, ಮಾರಾಟ ಮಾಡಲಿ, ಇವ್ರು ಹೊಡೆದಾಡಲಿ. ಇವರು ಹೊಡೆದಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪೊಲೀಸ್ದವರು ವೆಪನ್ ತಗೊಂಡು ಇವ್ರನ್ನ ನಿಲ್ಸಕ್ಕೆ ಬರಬೇಕು, ಮಿಲಿಟ್ರಿ ಅವ್ರು ಬರಬೇಕು, ನನ್ನ ಅಂಗಡಿನಲ್ಲಿ ವ್ಯಾಪಾರ ಆಗುತ್ತೆ. ಇದು ಒಂದು ದೇಶ ಮಾಡಿರೋದು. ಫ್ರೀಯಾಗಿ ತಗೊಂಡು ಬಂದಲ್ಲಿ ಬಿಸಾಡಿ ಹೋಗಿರೋದು. ಇದು ಇವತ್ತು ಯುದ್ಧ ನಡೀತಾ ಇರೋದು. ಯುದ್ಧದ ಉಪಕರಣಗಳನ್ನು, ಆಯುಧಗಳನ್ನು ಮಾರಾಟ ಮಾಡುವ ಕುತಂತ್ರದಿಂದ ಯುದ್ಧಗಳು ನಡೀತಾ ಇದೆ. 2 ದೇಶಗಳ ನಡುವೆ ನಡೀತಾ ಇದೆ. ಪಾಕಿಸ್ತಾನಕ್ಕೆ ಫ್ರೀಯಾಗಿ ಆರ್ಮ್ಸ್ಗಳನ್ನು ಯಾಕೆ ಅವ್ರು ಸಪ್ಲೈ ಮಾಡ್ತಾರೆ? ನೀನು ಭಾರತದ ವಿರುದ್ಧ ಪ್ರಯೋಗಿಸ್ತಾನೆ ಇರು, ಭಾರತ ನಿನ್ನ ವಿರುದ್ಧ ಹೋರಾಡ್ತಾನೆ ಇರಲಿ, ಅವರು ನನ್ನ ಹತ್ರ ತರಿಸ್ಕೊಳ್ತಾರೆ, ಇವರು ನಮ್ಮ ಹತ್ರ ತರಿಸ್ಕೊಳ್ತಾರೆ. ಅಂದರೆ ಒಟ್ಟಾರೆಯಾಗಿ ನೀವು ಹೇಳೋದೇನಂತ ಹೇಳಿದ್ರೆ ಈ ವೆಪನ್ಸ್ಗಳು ಖಾಲಿ ಆಗ್ತಾನೆ ಇರಬೇಕು. ಅವರ ಫ್ಯಾಕ್ಟ್ರಿಗಳು ಮುಚ್ಚಬಾರ್ದು. ಆ ಫ್ಯಾಕ್ಟ್ರಿಗಳು ತಯಾರಾಗ್ತಾನೆ ಇರಬೇಕು, ತಯಾರು ಮಾಡ್ತಾನೆ ಇರಬೇಕು ಅವರು. ಇದು ಒಂದು ಕಡೆ ಸರ್. ಎರಡನೇದು, ನಾನು ಹೇಳಿದಾಗೆ ಕೃಷಿ ಚಟುವಟಿಕೆಗಳು ಎಲ್ಲಿಲ್ಲ, ಕೆಲವು ರಾಷ್ಟ್ರಗಳು, ಹೆಸರಿಸೋದು ಬೇಡ, ತಪ್ಪಾಗುತ್ತೆ ಏನೋ, ಆ ರಾಷ್ಟ್ರಗಳಲ್ಲಿ ಯಾವುದೇ ಬೆಳೆ ಇಲ್ಲ ಸರ್. ಏನನ್ನೂ ಬೆಳೆಯೋಕೆ ಆಗೋದೇ ಇಲ್ಲ, ಕುರುಚಲು ಸಸ್ಯ ಬಿಟ್ಟರೆ. ಓಕೆ, ಟ್ರಾಪಿಕಲ್ ಝೋನ್ಸ್ ಅಂತ ಕರೀತಾರೆ ಕುರುಚಲು ಸಸ್ಯ. ಮಳೆ ಬೀಳದೇ ಇದ್ರೂ ತನ್ನ ಪಾಡಿಗೆ ತಾನು ಬೆಳೆಯುವಂಥ ಬೆಳೆಗಳು. ಅದರಲ್ಲಿ ಒಂದು ಗಾಂಜಾ ಗಿಡ ಮತ್ತು ಗಸಗಸೆ ಗಿಡ. ಅದು ಮಾತ್ರ ಬೆಳೀತೈತೆ. ಅದು ನೀವು ಕಲ್ಲಿನಲ್ಲಿದ್ದರೂ ಕೂಡ ಅದರ ಸಂದೆನಲ್ಲೇ ಬೆಳ್ಕೊಂಡು ಬರೋಂಥ ಸಸ್ಯ. ಯಾರು ಗೊಬ್ಬರ ಹಾಕೋದು ಬೇಡ, ಬೆಳಿಬೇಡ. ಸೊ ಅದನ್ನ ಮೂಲಕ ಮಾರೇ ದುಡ್ಡು ಅವರು ಮಾಡ್ಕೊಳ್ಳಿ. ಅದ್ರ ಮೇಲೆ ಡಿಪೆಂಡ್ ಆಗಿರೋ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಹೆಸರು ಹೇಳೋದು ತಾವು ಬೇಡ.
ಅಲ್ಲಿ ಏನೂ ಇಲ್ಲ ಸರ್, ಅಗ್ರಿಕಲ್ಚರಲ್ ಪ್ರಾಡಕ್ಷನ್ ಏನೂ ಇಲ್ಲ, ಕೃಷಿ ಚಟುವಟಿಕೆಗಳಿಲ್ಲ, ಕೃಷಿ ಉತ್ಪನ್ನಗಳಿಲ್ಲ. ಅವ್ರಿಗೆ ಬೇಕಾಗಿರೋ ಆಹಾರಕ್ಕೆ ಬೇಕಾಗಿರೋ ಧಾನ್ಯಗಳನ್ನು, ತರಕಾರಿಗಳನ್ನು, ಹಣ್ಣನ್ನು ಬೆಳೆಯಲಾರದ ರಾಷ್ಟ್ರಗಳಲ್ಲಿ ಅವರು ಗಸಗಸೆ, ಗಾಂಜಾ ಮತ್ತು ಇವನ್ ಮಾತ್ರ ಬೆಳೆಸ್ತಾರೆ. ಅಲ್ಲಿ ಕೆಮಿಕಲ್ ಫ್ಯಾಕ್ಟ್ರಿಗಳನ್ನು ಹಾಕ್ಕೊಂಡಿದ್ದಾರೆ. ಈ ಗಾಂಜಾ ಸೊಪ್ಪು ಮತ್ತು ಗಸಗಸೆ ಸೊಪ್ಪು, ಇದರ ಹೂವು, ಇದರ ಕಾಯಿ, ಇದರ ದಂಟಿನಿಂದ ಬರ್ತಕ್ಕಂಥ ಅಂಟು, ಇವುಗಳನ್ನು ಕೆಮಿಕಲಿ ಪ್ರಾಸೆಸ್ ಮಾಡಿ, ರಾಸಾಯನಿಕವಾಗಿ ಒಂದು ಪ್ರಕ್ರಿಯೆ ಮೂಲಕ ಮಾದಕ ವಸ್ತುಗಳನ್ನು ತಯಾರು ಮಾಡ್ತಾರೆ. ಇದನ್ನು ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೂ ಅವರು ಮಾರಾಟ, ಕಳ್ಳ ಸಾಗಾಣಿಕೆ ಮೂಲಕ ಸಪ್ಲೈ ಮಾಡ್ತಾರೆ. ಸೊ ಆ ರಾಷ್ಟ್ರಗಳಿಗೆ ತಮ್ಮ ಈ ಮಾದಕ ವಸ್ತುಗಳನ್ನು ಸಾಗಾಣಿಕೆ ಮಾಡೋದಕ್ಕೆ ವೆಪನ್ಸ್ಗಳು ಬೇಕು. ಆ ರಾಷ್ಟ್ರಗಳಿಗಿಂದನೇ ಈ ವೆಪನ್ ಕಾರ್ಖಾನೆಗಳು ಹುಟ್ಕೊಂಡಿದೆ. ಸೊ ಇವತ್ತು ವಾರ್ಫೇರ್ ಮಾಫಿಯಾ, ಡ್ರಗ್ ಮಾಫಿಯಾ, ಈ ಎರಡು ಪ್ರಬಲ ಕಾರಣದಿಂದ ಆಧುನಿಕ ಕಾಲದಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ. ಕೆಲವು ಕಡೆ ತಪ್ಪಾಗಿ ಬರುತ್ತೆ, ಯಾವುದು ಭಾಷೆ, ಧರ್ಮ, ಅದು ಸಣ್ಣ ಪುಟ್ಟ ಅದು ಮಾತುಕತೆ ಮೂಲಕ ಬಗೆಹರಿಸಬಹುದು. ಇದು ಅದೇನು ದೊಡ್ಡ ವಿಶ್ವಸಂಸ್ಥೆ ತಕ್ಷಣವೇ ಮಧ್ಯ ಪ್ರವೇಶ ಮಾಡಬಹುದು. ಬಟ್ ನೀವು ಹೇಳಿದ್ರೆ ಇವೆರಡು ವೆಪನ್ಸ್ ಇಳಿದಾವಲ್ಲ, ಇದು ಬಹಳ ಡೇಂಜರಸ್. ಇವರು ಎಷ್ಟು ಪವರ್ಫುಲ್ ಲಾಬಿಗಳು ಅಂದರೆ ಡ್ರಗ್ ಮಾಫಿಯಾ ಮತ್ತು ವಾರ್ ವೆಪನ್ ಮಾಫಿಯಾ ಜಗತ್ತನ್ನು ಇವತ್ತು ಆಳ್ತಾ ಇದ್ದಾವೆ. ಮೊದಲು ನಮ್ಮನ್ನು ಆಳ್ತಾ ಇರೋದು ಯಾವುದು ಅಂದರೆ ಪೆಟ್ರೋಲಿಯಂ ಮಾಫಿಯಾ ನಮ್ಮನ್ನು ಆಳ್ತಾ ಇದೆ. ಪೆಟ್ರೋಲಿಯಂ ಬಾವಿಗಳು ಎಲ್ಲಿದ್ದಾವೆ ಅದೇ ಅವರು ಜಗತ್ತನ್ನು ಆಳ್ತಾರೆ ಅಂತಿತ್ತು. ಈಗ ಅವ್ರನ್ನ ಸರಿಸ್ಬಿಟ್ಟು, ಯಾಕೆಂದರೆ ಪೆಟ್ರೋಲಿಯಂ ಬಾವಿಗಳು ಯಾವಾಗ ಡ್ರೈ ಆಗ್ತವೆ ಅನ್ನೋದನ್ನು ಈಗಾಗಲೇ ಸೈಂಟಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ ಸರ್. ಇನ್ನು 45ರಿಂದ 48, ಮ್ಯಾಕ್ಸಿಮಮ್ 50, ಇನ್ನು ಅರ್ಧ ಶತಮಾನದಲ್ಲಿ ಜಗತ್ತಿನ ಎಲ್ಲ ಪೆಟ್ರೋಲ್ ಬಾವಿಗಳು ಬರಿದಾಗ್ತವೆ. ಪೆಟ್ರೋಲಿಗೆ ಬದಲಿಯಾದ ಇಂಧನವನ್ನು ನಾವು ಕಂಡುಕೊಳ್ಳೋದಕ್ಕೆ ಈಗ ಆಲ್ರೆಡಿ ಟ್ರೈ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅದರಲ್ಲಿ ಪವನ ಶಕ್ತಿ ಒಂದು, ಸಮುದ್ರದ ಅಲೆಗಳ ಮೇಲೆ ಒಂದು, ಮೂರನೇ ಅತಿ ದೊಡ್ಡ ಶಕ್ತಿ ಯಾವುದು ಅಂದರೆ ಅದು ಅಣು ವಿಕಿರಣದಿಂದ ಬರ್ತದೆ. ಅಣು ವಿಕಿರಣ ಮತ್ತು ಅದೇ ಈಗ ಇದು ಮಾಡ್ತಿರೋದೇನು ಅಣುಶಕ್ತಿ ಮಾಡ್ತಿರೋದು ಒಂದು ಆಟೋಮಿಕ್. ಇನ್ನೊಂದು ಯಾವುದೋ ಹೈಡ್ರೋಜನ್ ಬಾಂಬ್ ಬಂದು ಹೈಡ್ರೋಜನ್ ಇದರಿಂದ ನೀರಿನಿಂದ ತಯಾರು ಮಾಡೋದು ಏನೋ ಮಾಡೋದು ಅಂತ ಏನೋ ನಡೀತಾ ಇದೆ ಅಂತ. ಸೊ ಗೆಳೆಯರೇ, ನಮ್ಮ ಸರ್ ಇಲ್ಲಿ ತನಕ ಹೇಳಿದ್ದು ನನಗೆ ಭಾಳ ಎರಡು ವಿಷಯ ಅಂತ ಹೇಳಿದ್ರೆ, ಈ ಡ್ರಗ್ಸ್ ಮಾಫಿಯಾ ಮತ್ತು ವೆಪನ್ಸ್ ಮಾಫಿಯಾ. ಸೊ ಇವೆರಡೂ ಇದೆಯವಲ್ಲ, ಈ ಎರಡರೂ ಇದರ ಮೂಲಕ ಇಡೀ ದೇಶ, ಇಡೀ ಪ್ರಪಂಚವನ್ನೇ ಯುದ್ಧದ ಉನ್ಮಾದದಲ್ಲಿ, ಅಂದರೆ ಉನ್ಮಾದ ಅಂತ ನಾವು ಕರೆದ್ರಿ ಅಂತ ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಡ್ರಗ್ಸ್ ತಗೊಂಡ್ರು ಒಂದು ಉನ್ಮಾದವೇ, ಯುದ್ಧವೂ ಒಂದು ಉನ್ಮಾದವೇ ಅಂತ ಹೇಳ್ತಾ, ಈ ಯುದ್ಧಗಳು ನಡೆಯೋದಕ್ಕೆ ಕಾರಣವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಮುಂದೆ ಮತ್ತೊಂದು ವಿಷಯದ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.